ಹುಬ್ಬಳ್ಳಿಯಲ್ಲಿ ಗ್ಯಾಸ್ ಸಿಲಿಂಡರ್ ಸ್ಫೋಟ. ಫಲಿಸಲಿಲ್ಲ ಪ್ರಾರ್ಥನೆ, ಫಲಿಸಲಿಲ್ಲ ಚಿಕಿತ್ಸೆ. ಸ್ವಾಮಿ ಅಯ್ಯಪ್ಪ ಮಾಲಾಧಾರಿಗಳ ಸಾವು. ಕೋಪದಲ್ಲಿ ಮಾಲಾಧಾರಿಗಳು ಮಾಡಿದ್ದೇನು? ಅವರೆಲ್ಲರೂ ಹರಿಹರಸುತ, ಅಂಬಾಸುತ, ಅನಾಥ ರಕ್ಷಕ, ಅಭಿಷೇಕ ಪ್ರಿಯ, ಅಲಂಕಾರ ಪ್ರಿಯ ಸ್ವಾಮಿ ಅಯ್ಯಪ್ಪನ ದರ್ಶನಕ್ಕಾಗಿ ತೆರಳಬೇಕಿದ್ದವರು ಮಾಲೆ ಧರಿಸಿ ವ್ರತ ಕೈಗೊಂಡು ಇನ್ನೇನು ಓಂ ಸ್ವಾಮಿಯೇ ಶರಣಮಯ್ಯಪ್ಪ ಅಂತ ಮಲೆ ಏರಲು ಭಕ್ತಿ ಭಾವದಿಂದ ಸಜ್ಜಾಗಿದ್ರು. ಆದರೆ ಆ ದಿನ, ಆ ಒಂದೇ ಒಂದು ಘಟನೆ ಅವರ ಆಧ್ಯಾತ್ಮಿಕ ನಂಬಿಕೆಯನ್ನೇ ಛಿದ್ರ ಮಾಡಿಬಿಡ್ತು. ಹೌದು, ಅಯ್ಯಪ್ಪ ಮಾಲಾಧಾರಿಗಳು ರಾತ್ರಿ ಊಟ ಮುಗಿಸಿಕೊಂಡು ಸಣ್ಣ ಕೋಣೆಯಲ್ಲಿ ಮಲಗಿದ್ದಾಗ ಸಿಲಿಂಡರ್ ಸ್ಫೋಟಗೊಂಡು 9 ಜನ ಗಾಯಗೊಂಡಿದ್ರು. ಗ್ಯಾಸ್ ಸಿಲಿಂಡರ್ ಸ್ಫೋಟ ಪ್ರಕರಣದಲ್ಲಿ ಗಾಯಗೊಂಡಿದ್ದ 9 ಅಯ್ಯಪ್ಪ ಮಾಲಾಧಾರಿಗಳ ಪೈಕಿ 2 ಚಿಕಿತ್ಸೆ ಫಲಿಸದೆ ಮೃತಪಟ್ಟಿದ್ದಾರೆ. ಹೌದು, ಹುಬ್ಬಳ್ಳಿಯ ಉಣಕಲ್ನ ಅಚ್ಚವ್ವ ಕಾಲೋನಿಯಲ್ಲಿ ನಡೆದಿದ್ದ ಘಟನೆಯಲ್ಲೇ ಮೃತ ಅಯ್ಯಪ್ಪ ಮಾಲಾಧಾರಿಗಳನ್ನು 58 ವರ್ಷದ ಅಜ್ಜಸ್ವಾಮಿ ನಿಂಗಪ್ಪ ಬೇಪಾರಿ ಹಾಗೂ 20 ವರ್ಷದ ಸಂಜಯ್ ಸೌದತ್ತಿ ಎಂಬ ಯುವಕ ಸ್ವಾಮಿ ಪಾದ ಸೇರಿದ್ದಾನೆ. ಇನ್ನುಳಿದ ಗಾಯಾಳುಗಳಾದ ರಾಜು ಹರ್ಲಾಪುರ್, ವಿನಾಯಕ್ ಬಾತ್ಕೇರ್, ಪ್ರಕಾಶ್ ಬಾರ್ಕೇರ್, ಮಂಜು ತೋರದ್, ಪ್ರವೀಣ್ ಚಲವಾದಿ, ತೇಜಸ್ ರೆಡ್ಡಿ ಮತ್ತು ಶಂಕರ್ ರಾಯನ್ಗೌಡರ್ ಇವರುಗಳ ಸ್ಥಿತಿ ಇನ್ನೂ ಚಿಂತಾಜನಕವಾಗಿದೆ. ಸಂಡೇ ನೈಟ್ 1:30 ಘಟನೆ ನಡೆದಾಗ ನಾವು 5 ಜನ ತಳಗಿದ್ವಿ ಸರ್. 9 ಜನ ಮೇಲ್ಗಡೆ ಇದ್ದೀವಿ. 9 ಜನ ಮೇಲ್ಗಡೆ ಇದ್ದಾಗ ಅದು ಆದ ತಕ್ಷಣ, ಸ್ಫೋಟ ಆದ ತಕ್ಷಣ ನಾವೆಲ್ಲ ಹೊರಗೆ ಬಂದು ಇಮಿಡಿಯೇಟ್ಲಿ ಆಂಬುಲೆನ್ಸ್ ಫೋನ್ ಮಾಡಿದ್ರೆ ಯಾರು ಬರಲಿಲ್ಲ. ನಾವು ಗಾಡಿ ಇದ್ದಾರೆ ಏರಿಯಾದಾರ ಬಂದು ಎಲ್ಲ ಸಪೋರ್ಟ್ ಕೊಟ್ಟು ಕರ್ಕೊಂಡ್ಬಂದು ಹಾಸ್ಪಿಟಲ್ ಶಿಫ್ಟ್ ಮಾಡಿದ್ವಿ ರೀ. ಅವರು ನಮ್ಗೆ ಉಳಿತಾರನೂ ಭರವಸೆ ಭಾಳ ಇತ್ತು ರೀ. ಅಯ್ಯಪ್ಪ ಸ್ವಾಮಿ ಭಾಳ ನಂಬಿಕೆ ಇಟ್ಟಿದ್ದೀವಿ ನಾವು. ಬಟ್ ಅದು ಈಗ ಬೆಳಗ್ಗಿಂದ 2:30 ಒಬ್ಬರು 4 ಗಂಟೆಗೆ ಒಬ್ಬರು ತೀರ್ಕೊಂಡ್ಬಿಟ್ಟೆ. ನಮ್ಗೆ ಭಾಳ ಕೆಟ್ಟ ಸುದ್ದಿ ಬಂತು. ನಾವು ಸುದ್ದಿ ಬಂದ ತಕ್ಷಣ ಬಡ ಮಾಲೆ ತೆಗೆದುಬಿಟ್ಟು ಸರ್ ಹೋಗಿ. ಅವ ನೋಡ್ರಿ 1ನೇ ವರ್ಷ ಅವ ಅಯ್ಯಪ್ಪ ಸ್ವಾಮಿಗೆ ಮಣಿಕಂಠ ಸ್ವಾಮಿ ಅಂದ್ರೆ ಪ್ರಿಯ ಅಂತ. ಮತ್ತು ಈಗ ಅವ ಏನು ತಪ್ಪು ಮಾಡಾರ್ದ್ರೆ ಅವ್ನು ಕರ್ಕೊಂಡ ಏನೈತಿ ಏನು ನಮಗೂ ಗೊತ್ತಿಲ್ಲ. ಅವ 1ನೇ ವರ್ಷ ರೀ. ಕಾಡಿ ನಾನು ಹಾಕ್ಕೋತೀನಿ ಅಂತ ಹಾಕ್ಕೊಂಡು ಅವ 18 ವಯಸ್ಸು ರೀ. ಈಗ 1ನೇ ಫಸ್ಟ್ ಇಯರ್ ರೀ ಸ್ವಾಮಿಯವ್ರು. ಸಂಜಯ್ ಅನ್ನೋರು ಅಜ್ಜ ಸ್ವಾಮಿಯವ್ರು ಅವರು 8 ಇಂದ 9 ವರ್ಷ ಆಯ್ತು ರೀ ಮಾಲೆ ಹಾಕುಂತ. ಅಷ್ಟು ವಯಸ್ಸಾದ್ರು ಎಲ್ಲನೂ ಮಾಲೆ ಹಾಕ್ಕೊಂಡು ಅವ್ರು ಸೇವಾ ಅಯ್ಯಪ್ಪ ಸ್ವಾಮಿ ಸೇವಾ ಮಾಡಿದ್ರಿ. ಈಗ ಏನು ಹೇಳ್ಬೇಕು ಅನ್ನೋದು ಗೊತ್ತಾಗಲ್ಲ ಸ್ವಾಮಿಯವ್ರ. ಅಯ್ಯಪ್ಪನಿಗಾಗಿ ವ್ರತ ಮಾಡಿದವ್ರು ಸ್ವಾಮಿಯವ್ರು. ಭಾಳ ಪ್ರೀತಿ ಇದ್ರಿ ಅಯ್ಯಪ್ಪನ ಮೇಲೆ. ಇದನ್ನ ಮಾಡಂದ್ರೆ ಇದನ್ನ ಮಾಡ್ತಿದ್ರು ಸ್ವಾಮಿಯವ್ರು. ಅಯ್ಯಪ್ಪನ ಸಂಬಂಧ ಎಲ್ಲಾನು ಮಾಡಿದ್ರಿ ಅವ್ರು ಸೇವಾ. ಶಬರಿಮಲೆ ಕಾಣ್ಬೇಕು, ಆಡಿಡ್ಬೇಕು ಅಂತ ಭಾಳ ಇಷ್ಟ ಐತ್ರಿ. ಶಬರಿಮಲೆಗೆ ಹೋಗ್ಬೇಕು, ದೊಡ್ಡಪಾದ ಮಾಡ್ಬೇಕಂತಂದು ನಾವು ಸಂಜಯ್ ಸ್ವಾಮಿ ಮಾಡಿದ್ರೆ ನಿನ್ನ ಜೊತೆನೇ ದೊಡ್ಡಪಾದ ಮಾಡ್ತೀನಿ ಅನ್ನತ್ತಿದ್ದಾರೆ. ಮಾಮ ಸ್ವಾಮಿ ಅಂತಿದ್ರು. ಮೃತ ಅಯ್ಯಪ್ಪ ಮಾಲಾಧಾರಿ ಸಂಜಯ್ ಸೌದತ್ತಿ ದೇಶ ಸೇವೆ ಕನಸು ಕಟ್ಟಿಕೊಂಡಿದ್ರು. ಹುಬ್ಬಳ್ಳಿಯ ಖಾಸಗಿ ಕಾಲೇಜಿನಲ್ಲಿ BA ಓದುತ್ತಿದ್ರು. ಇದೇ ಮೊದಲ ಬಾರಿಗೆ ಅಯ್ಯಪ್ಪ ಸೇವೆ ಮಾಡಲು ಮಾಲೆ ಹಾಕಿಕೊಂಡಿದ್ದ. ಕಳೆದ 30 ದಿನಗಳಿಂದ ಅಯ್ಯಪ್ಪನಿಗಾಗಿ ವೃತ ಮಾಡಿದ್ದ. ತಂದೆ ತಾಯಿಗೆ ಓರ್ವ ಮಗನಾಗಿದ್ದ ಈತ ಕೋವಿಡ್ ಸಮಯದಲ್ಲಿ ತರಕಾರಿ ಮಾರಿ ಕುಟುಂಬ ಸಾಗಿಸಿದ್ರು. ಸಣ್ಣ ವಯಸ್ಸಿನಲ್ಲಿ ಕುಟುಂಬದ ಜವಾಬ್ದಾರಿ ಹೊತ್ತಿದ್ರು. ಇಂತಹ ಒಬ್ಬ ಮಗನನ್ನು ಕಳೆದುಕೊಂಡ ಸಂಜಯ್ ಸೌದತ್ತಿ ತಂದೆ ಪ್ರಕಾಶ್ ಕಣ್ಣೀರು ಹಾಕಿದ್ದಾರೆ. ನೆರವಿಗೆ ಧಾವಿಸಿರೋ ಸಚಿವ ಸಂತೋಷ್ ಲಾಡ್ ಮೃತರ ಕುಟುಂಬಸ್ಥರನ್ನ ಭೇಟಿಯಾಗಿ ಪರಿಹಾರ ನೀಡಿದ್ದಾರೆ. ಇವತ್ತು ನಿಜಲಿಂಗಪ್ಪ ಅವರು ಸುಮಾರು 58-59 ವಯಸ್ಸಿನ ನಿಜಲಿಂಗಪ್ಪನವರು. ಸಂಜಯ್ ಯುವಕ ಸುಮಾರು 16-17 ವರ್ಷ ಇರ್ತಕ್ಕಂಥ ಯುವಕ. ಇಬ್ಬರು ನಿಧನ ಹೊಂದಿದ್ದಾರೆ. ಇವತ್ತು ಏನು ಮಾತನಾಡ್ಬೇಕಂತ ಸೂಚಿಸ್ತಾ ಇಲ್ಲ. ಬಟ್ ಭಾಳ ಅನ್ಫಾರ್ಚುನೇಟು. ನಮ್ಮ ಸರ್ಕಾರ, ನಾವು, ನಮ್ಮ ಜಿಲ್ಲಾಡಳಿತ ಹಾಗೂ KIMS ಸಂಸ್ಥೆ ಎಲ್ಲರೂ ಒಂದು ಪ್ರಯತ್ನವೂ ಮಾಡಿದ್ವಿ. ಸುಮಾರು ಬೇರೆ ಬೇರೆ ಕಡೆಯಿಂದ ಎಕ್ಸ್ಪರ್ಟ್ನ ಕೂಡ ಕರೆಸಿ, ಸುಮಾರು 4 ಬೇರೆ ಬೇರೆ ಎಕ್ಸ್ಪರ್ಟ್ಸ್ನ ಕರೆಸಿ, ಪ್ಲಾಸ್ಟಿಕ್ ಸರ್ಜನ್ಸ್ನ ಕರೆಸ್ಬಿಟ್ಟು ಇನ್ನೂ ಇದಕ್ಕಿಂತ ಏನೇನು ಬೆಟ್ರ್ ಚಿಕಿತ್ಸೆ ಮಾಡ್ಬೋದು ಅಂತ ಹೇಳಿ ಒಂದು ವಿಚಾರನೂ ಮಾಡಿದ್ವಿ. ಅದಾದರೆ ಇದು ಮಿತಿ ಮೀರಿ ಹೋಗಿರ್ತಕ್ಕಂಥದ್ದು. ಯಾಕಂದರೆ ಬರ್ನ್ ಅರೌಂಡ್ ಅಬೌಟ್ 60%, 70%, 80%ವರೆಗೆ 90%ವರೆಗೆ ಬರ್ನ್ ಆಗಿರೋಂಥ ಸಂದರ್ಭದಲ್ಲಿ ನಮಗೆ ಅವ್ರು ಉಳಿಸ್ಲಿಕ್ಕೆ ಆಗಲಿಲ್ಲ. ಕಷ್ಟಗಳಿಂದ ಮುಕ್ತಿ ಬೇಕು, ಸಮಸ್ಯೆಗಳು ಸರಿಯಾಗಬೇಕು ಅಂತ ದೇವರ ಪಾದ ಹಿಡಿದ ಭಕ್ತರು ಮಾಲೆ ಧರಿಸಿ ವೃತವನ್ನು ಕೈಗೊಂಡಿದ್ರು. ಆದರೆ ಈ ಘಟನೆಯಿಂದ
ದೇವರ ಮೇಲಿನ ನಂಬಿಕೆ ಹೋಗಿದೆ ಎನ್ನುತ್ತಿದ್ದಾರೆ ಮೃತರ ಕುಟುಂಬಸ್ಥರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.